ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಿಮ್ಮ ವಾಹಿನಿ ಸ್ಪೀಡ್ ನ್ಯೂಸ್ ಕನ್ನಡ ಇಂದು ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ದೇಶದ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಮತ್ತು ರಾಜ್ಯದ ಉಪಚುನಾವಣೆಯ ಫಲಿತಾಂಶವನ್ನು ಅತಿ ವೇಗವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದೆ. ಮತ್ತು ಈ ಕ್ಷಣದ ಮಾಹಿತಿಯಲ್ಲಿ ಪಶ್ಚಿಮ ಬಂಗಾಳ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಕಮಾಲ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. 15 ವರ್ಷಗಳ ದೀದಿಯವರ ಭದ್ರಕೋಟೆಯನ್ನ ಕಮಲ ಪಡೆ ಭೇದಿಸುವಲ್ಲಿ ಸಫಲವಾಗಿದೆ. 294 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಮಲ ಪಡೆ ಭರ್ಜರಿಯಾದಂತಹ ಜಯವನ್ನು ಗಳಿಸಿರುವಂಥದ್ದು. ಮತ್ತೊಂದೆಡೆ ದ್ರಾವಿಡ ನಾಡು ತಮಿಳುನಾಡಿನಲ್ಲಿ ನಟ ದಳಪತಿ ವಿಜಯ್ ಅಭೂತಪೂರ್ವವಾದಂತಹ ಜಯವನ್ನು ಸಾಧಿಸಿದ್ದಾರೆ. ಯಾರೂ ಕೂಡ ಊಹಿಸಿರಲಿಲ್ಲ. ಆಡಳಿತಾರೂಢ ಡಿಎಂಕೆ ಪಕ್ಷಕ್ಕೆ ಖುದ್ದು ಸಿಟ್ಟಿಂಗ್ ಸಿಎಂ ಸ್ಟಾಲಿನ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಟಿವಿಕೆ ಪಕ್ಷ, ನಟ ವಿಜಯ್ ಅವರ ಪಕ್ಷ ಭರ್ಜರಿಯಾದಂತಹ ಗೆಲುವನ್ನು ಸಾಧಿಸಿರುವಂಥದ್ದು. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷ ಅಧಿಕಾರವನ್ನು ಹಿಡಿತಾ ಇದೆ. ಅಸ್ಸಾಂ ಮತ್ತು ಪುದುಚೇರಿ ಬಿಜೆಪಿಯ ಪಾಲಾಗಿದೆ. ಇನ್ನು ಕರ್ನಾಟಕದ ಉಪಚುನಾವಣೆಯ ಫಲಿತಾಂಶದಲ್ಲಿ 2 ಕ್ಷೇತ್ರಗಳು ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಸೇರ್ಪಡೆಯಾಗಿರುವಂಥದ್ದು. ಇದೆಲ್ಲವೂ ಕೂಡ ಈ ಕ್ಷಣದ ಮಾಹಿತಿ. ಇನ್ನೆಲ್ಲ ವಿಚಾರವನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ಇದೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಪಂಚ ಎಲೆಕ್ಷನ್ ರಿಸಲ್ಟ್. ರಾಜ್ಯದ ಉಪಚುನಾವಣೆ ಅಖಾಡದಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ. 2 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಬೈ ಎಲೆಕ್ಷನ್ ಗೆದ್ದು ವಿರೋಧ ಪಕ್ಷಗಳಿಗೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ. ಮತ್ತೊಂದೆಡೆ ತಮಿಳುನಾಡಿನಲ್ಲಿ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ದಳಪತಿ ವಿಜಯ್. ಜನನಾಯಕನ್ ಅಬ್ಬರಕ್ಕೆ ಸ್ಟಾಲಿನ್ ಧೂಳಿಪಟ ಆಗಿದ್ದಾರೆ. ಬಂಗಾಳದಲ್ಲಿ ಡಬಲ್ ಸೆಂಚುರಿ ಬಾರಿಸಿದೆ ಕಮಲ ಪಡೆ. ಅಭೂತಪೂರ್ವವಾದಂತಹ ಜಯ. ಅಸ್ಸಾಂ ಪುದುಚೇರಿಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್. ಅಸ್ಸಾಂ ಮತ್ತು ಪುದುಚೇರಿ ಬಿಜೆಪಿ ಪಾಲಾಗಿದೆ. ದೇವರನಾಡಿನಲ್ಲಿ ಹೊಸ ಅಲೆಯನ್ನ ಯುಡಿಎಫ್ ಸೃಷ್ಟಿಸಿದೆ. 5 ರಾಜ್ಯಗಳ ಪೈಕಿ 3ರಲ್ಲಿ ಬಿಜೆಪಿ ಅಧಿಪತ್ಯ. ಉಪಚುನಾವಣೆ ಅಖಾಡದಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ. 2 ಕ್ಷೇತ್ರಗಳು ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನದಾಗಿಸಿಕೊಂಡಿದೆ. ಸಮರ್ಥ ಶಾಮನೂರು ಮತ್ತು ಉಮೇಶ್ ಮೇಟಿ ಅವರ ಗೆಲುವು 2 ಕ್ಷೇತ್ರಗಳಲ್ಲಿ. ತಮಿಳುನಾಡು ವೆರಿ ಇಂಟ್ರೆಸ್ಟಿಂಗ್ಲಿ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳನ್ನು ಕೂಡ ಹುಸಿಗೊಳಿಸಿರುವಂಥದ್ದು. ಎಕ್ಸೆಪ್ಟ್ ಒಂದೇ ಒಂದು ಸಮೀಕ್ಷೆಯ ಹೊರತು ಇನ್ನೆಲ್ಲವೂ ಕೂಡ ಆಡಳಿತಾರೂಢ ಡಿಎಂಕೆಯ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಸಮೀಕ್ಷೆಗಳು ಹೇಳಿತ್ತು. ಬಟ್ ಅಷ್ಟನ್ನು ಸುಳ್ಳು ಮಾಡಿದೆ. ಟಿವಿಕೆ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರುವಂಥದ್ದು. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಗಳು, 118 ಮ್ಯಾಜಿಕ್ ನಂಬರ್. ಅಷ್ಟರ ಪೈಕಿ ಟಿವಿಕೆ ವಿಜಯ್ ಅವರ ಪಕ್ಷ 110 ಸ್ಥಾನಗಳನ್ನು ಮುನ್ನಡೆ ಸಾಧಿಸಿರುವಂಥದ್ದು. ಡಿಎಂಕೆ 71, ಎಐಎಡಿಎಂಕೆ 53 ಸ್ಥಾನಗಳು. ಆಶ್ಚರ್ಯ ಏನು ಅಂತ ಹೇಳಿದ್ರೆ ಸಿಟ್ಟಿಂಗ್ ಸಿಎಂ ಎಂಕೆ ಸ್ಟಾಲಿನ್ ಒಂದು ರೀತಿಯಲ್ಲಿ ಭಾರಿ ಮುಖಭಂಗವನ್ನ ಕಂಡಿರುವಂಥದ್ದು. ಒಂದು ಡಿಎಂಕೆ ಗೆಲ್ಲಲಿಲ್ಲ, ಖುದ್ದು ಎಂಕೆ ಸ್ಟಾಲಿನ್ ಸೋಲನ್ನು ಅನುಭವಿಸಿದ್ದಾರೆ. ಇದು ತಮಿಳುನಾಡಿನ ಕಥೆ. ಇನ್ನು ಪಶ್ಚಿಮ ಬಂಗಾಳ 294 ವಿಧಾನಸಭಾ ಕ್ಷೇತ್ರಗಳು, 148 ಮ್ಯಾಜಿಕ್ ನಂಬರ್. ಬಿಜೆಪಿ ಅಂತೂ ಇಂತೂ ಭರ್ಜರಿ ಪ್ರಚಾರದ ನಡುವೆ ಚುನಾವಣಾ ಅಸ್ತ್ರಗಳನ್ನು ಪ್ರಯೋಗಿಸಿ ಘಟಾನುಘಟಿ ನಾಯಕರು ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಬಳಸಿ ಕೊನೆಗೂ ದೀದಿಯವರ ಆಡಳಿತವನ್ನ ಮುಗಿಸುವಲ್ಲಿ, ಅಂದರೆ 15 ವರ್ಷಗಳ ಅವರು ಭದ್ರ ಕೋಟೆಯನ್ನು ಕಟ್ಕೊಂಡಿದ್ರು ಅದನ್ನು ಛಿದ್ರ ಮಾಡುವಲ್ಲಿ ಬಿಜೆಪಿ ಯಶಸ್ಸನ್ನು ಕಂಡಿದೆ. ಮೋದಿ ಅವರು ಹೇಳಿದ್ರು ಚುನಾವಣಾ ಭಾಷಣದಲ್ಲಿ, ನಾನು
ಏನು ಈ ಪ್ರಮಾಣ ವಚನದ ದಿವಸ ಏನು ನಾನು ಬಂದೇ ಬರ್ತೇನೆ ಬಂಗಾಳಕ್ಕೆ ಮತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ಪ್ರಕಾರವಾಗಿ ಬಿಜೆಪಿ ಗೆದ್ದಿದೆ. ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳು, 71 ಮ್ಯಾಜಿಕ್ ನಂಬರ್. ಈ ಬಾರಿ LDFಗೆ ಭಾರಿ ಹಿನ್ನಡೆ ಆಗಿರುವಂಥದ್ದು. ಪಿಣರಾಯಿ ವಿಜಯನ್ ಅಲ್ಲಿನ ಸಿಟ್ಟಿಂಗ್ ಸಿಎಂ ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. UDF ಕಾಂಗ್ರೆಸ್ ನೇತೃತ್ವದ UDF ಪಕ್ಷ ಇಲ್ಲಿ ಅಧಿಕಾರದ ಗದ್ದಿಗೆಯನ್ನು ಏರ್ತಾ ಇರುವಂಥದ್ದು. ಅಸ್ಸಾಂ 126 ವಿಧಾನಸಭಾ ಕ್ಷೇತ್ರಗಳು, 64 ಮ್ಯಾಜಿಕ್ ನಂಬರ್. ಬಿಜೆಪಿ 100 ಸ್ಥಾನಗಳಲ್ಲಿ ಮುನ್ನಡೆ, ಮತ್ತೊಮ್ಮೆ ಅದೇ ಪಕ್ಷ ಸರ್ಕಾರವನ್ನು ನಡೆಸ್ತಾ ಇದೆ. ಪುದುಚೇರಿಯು ಕೂಡ 30 ವಿಧಾನಸಭಾ ಕ್ಷೇತ್ರಗಳು, 16 ಮ್ಯಾಜಿಕ್ ನಂಬರ್. ಬಿಜೆಪಿ 17 ಗಳಿಸಿಕೊಂಡಿರುವಂಥದ್ದು. ಬಿಜೆಪಿ ಅಲ್ಲಿ ಸರ್ಕಾರವನ್ನು ರಚಿಸ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಸಮರ್ಥ ಶಾಮನೂರ್, ಶ್ರೀನಿವಾಸ್ ದಾಸ್ ಕರಿಯಪ್ಪ ಇತ್ತು ದಾವಣಗೆರೆಯಲ್ಲಿ, ಅವರಿಗೆ ಸೋಲಾಗಿರುವಂಥದ್ದು. ಬಿಜೆಪಿ ಸೋಲನ್ನು ಕಂಡಿದೆ. ಸಮರ್ಥ ಶಾಮನೂರ್ ಎಷ್ಟೆಲ್ಲ ದೊಡ್ಡ ರಾದ್ಧಾಂತಗಳು, ಬೆಳವಣಿಗೆಗಳೆಲ್ಲವೂ ಆಯಿತು ದಾವಣಗೆರೆ ವಿಚಾರದಲ್ಲಿ. ಆದರೆ ಮುಸ್ಲಿಂ ಮತಗಳು ಮತ್ತೊಮ್ಮೆ ಕಾಂಗ್ರೆಸ್ನ ಕೈ ಹಿಡಿದಿದೆ. ಸಮರ್ಥ ಶಾಮನೂರು ಗೆಲುವನ್ನು ಕಂಡಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲಿ ಒಂದರ್ಥದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಅಲ್ಲಿ ವೀರಣ್ಣ ಚರಂತಿಮಠ ಅವರು ಸೋಲನ್ನು ಅನುಭವಿಸಿರುವಂಥದ್ದು. ಜೊತೆಗೆ ಉಮೇಶ್ ಮೇಟಿ ಅವರು ಅಲ್ಲೂ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಇದೆಲ್ಲವೂ ಕೂಡ ಈ ಕ್ಷಣದ ಅಪ್ಡೇಟ್ಸ್ ನಾನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಬಿಜೆಪಿ ವಕ್ತಾರರಾದಂತಹ ಶಂಕರ್ ಗೌಡ ಬಿರಾದರ್ ಅವರು ಮತ್ತು ಅವರ ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನಮಸ್ಕಾರ, ಚರ್ಚೆಗೆ ಆತ್ಮೀಯವಾದಂತಹ ಸ್ವಾಗತ. ಶಂಕರ್ ಗೌಡ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. 3 ರಾಜ್ಯಗಳು ತಮ್ಮ ಪಕ್ಷ ಗೆಲುವನ್ನು ಸಾಧಿಸಿದೆ. ಪ್ರಮುಖವಾಗಿ ಪಶ್ಚಿಮ ಬಂಗಾಳ ನಾವು ಮಾತಾಡಲೇಬೇಕಾದಂಥದ್ದು, ಒಂದು ರೀತಿಯಲ್ಲಿ ಅಭೂತಪೂರ್ವವಾದಂತಹ ಗೆಲುವು. ಎಸ್, ನಿಮ್ಮ ಫಸ್ಟ್ ರಿಯಾಕ್ಷನ್? ಪಶ್ಚಿಮ ಬಂಗಾಳ ನಮಗೆ ಚುನಾವಣೆ ಆಗಿ ನಾವು ಸ್ವೀಕರಿಸಿಲ್ಲ. 2025ರಲ್ಲಿ ನಮ್ಮ ಸಂತೋಷ್ ಜಿ ಅವರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಹೇಳಿದರು, ನಮ್ಮ ಪಶ್ಚಿಮ ಬಂಗಾಳ ಕೇವಲ ನಮಗೆ ಒಂದು ಚುನಾವಣೆ ಅಲ್ವೇ ಅಲ್ಲ, ನಮಗೆ ಒಂದು ಸಿವಿಲೈಸೇಷನ್ ವಾರ್. ನಾವು ಭಾರತ ಉಳಿಬೇಕಾದ್ರೆ ಪಶ್ಚಿಮ ಬಂಗಾಳವನ್ನು ಗೆಲ್ಲಲೇಬೇಕಾಗಿತ್ತು. ಯಾಕಂದರೆ ನೀವು ಒಂದು 4-5 ದಿನಗಳ ಹಿಂದೆ ಗಮನಿಸಿದಿರಿ ಅನ್ಕೋತೀನಿ, ಒಬ್ಬ ಬಾಂಗ್ಲಾದೇಶದ MP ಹೇಳ್ತಾನೆ, ಅವ್ರ ಸಂಸತ್ತಲ್ಲಿ ನಿಂತ್ಕೊಂಡು, ಇನ್ ಕೇಸ್ BJP ಏನಾದರೂ ವೆಸ್ಟ್ ಬೆಂಗಾಲಲ್ಲಿ ಗೆದ್ದರೆ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಮ್ಮ ಬಾಂಗ್ಲಾದೇಶಕ್ಕೆ ವಲಸಿಗರು ವಾಪಸ್ ಬಂದ್ಬಿಡ್ತಾರೆ, ಅವ್ರನ್ನ ಹಿಂಗೆ ಸಾಕೋಣ, ಪರಿಸ್ಥಿತಿ ಗಂಭೀರ ಆಗ್ತದೆ ನಮಗೆ ಇಲ್ಲಿರೋರಿಗೆ ಪರಿಸ್ಥಿತಿ ಗಂಭೀರ ಆಗಿದೆ, ಇನ್ನು ಅವ್ರಿಗೆ ಹೇಗೆ ಸಾಕೋದು ಅನ್ನೋ ಒಂದು ವಿಚಾರವನ್ನು ಅವನು ಅಲ್ಲಿಯ ಸಂಸತ್ತಲ್ಲಿ ಮಂಡಿಸ್ತಾನೆ. ಈ ವಿಚಾರವಾಗಿ ಭಾರತದ ಒಂದು ಭದ್ರತೆ ವಿಚಾರದಲ್ಲಿ ಹೇಗೆ TMC ನಡೆದುಕೊಂಡಿತ್ತು, ಹೇಗೆ ತುಷ್ಟೀಕರ ರಾಜಕಾರಣವನ್ನು ಮಮತಾ ಮಾಡ್ತಿದ್ರು, ಇವತ್ತು ಜನ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮಮತಾ ದೀದಿ ರಾಜಕಾರಣಕ್ಕೆ ಬಂದಿದ್ದೆ ಈ ಗೂಂಡಾ ರಾಜ್ಯವನ್ನು ವಿರೋಧಿಸಿ. ಅವರು ರಾಜಕಾರಣಕ್ಕೆ ಬಂದ ಮೇಲೆ ನೋಡಿ ಅದನ್ನೇ ಮಾಡಿದ್ದು. ನೀವು ಹೇಗಾಗ್ಬಿಡ್ತು ಅಂದರೆ, ಹಿಂದೆ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ನೀವೊಂದು ನಿಮ್ಮ ಮಗುಗೆ ಒಂದು ಸ್ಕೂಲ್ ಸೀಟ್ ತೊಗೋಬೇಕು ಅಂದರು ಕಮ್ಯುನಿಸ್ಟ್ ಆಫೀಸ್ಗೆ ಹೋಗಬೇಕಾಗಿತ್ತು. ಕಮ್ಯುನಿಸ್ಟ್ ಆಫೀಸ್ಗೆ ಹೋಗಿ ಅವ್ರ ರೆಕಮೆಂಡೇಶನ್ ತೊಗೊಳ್ಳೋ ಅಂಥ ಪರಿಸ್ಥಿತಿ ಇತ್ತು. ಇದೇ ಪರಿಸ್ಥಿತಿನ TMC ನಿರ್ಮಾಣ ಮಾಡ್ತು ವಾಪಸ್. ಅಲ್ಲಿ ನೀವು ಎಲೆಕ್ಷನ್ನು ಸುರಳಿತವಾಗಿ ಆಗಿದ್ದಲ್ಲಿ ಹಿಸ್ಟ್ರಿನೇ ಇಲ್ಲ ಮಮತಾ ಬಂದ ಮೇಲೆ. ಅದ್ರಿಗಿಂತ ಮುಂಚೆನೂ ಅಲ್ಲಿ ಇದೆ. ನೀವು ಎಂತಿಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿರುವಂಥ ಭೂಮಿಯಲ್ಲಿ ಈ ಥರದ್ದೊಂದು ಹೊಸ ಪ್ರಕ್ರಿಯೆಯನ್ನು ಅಲ್ಲಿ ಸ್ಟಾರ್ಟ್ ಮಾಡಿದರು. ಸೊ ಇದಕ್ಕೆ ಎಲ್ಲವೂ ತಿಲಾಂಜಲಿ ಇಟ್ಟಿದ್ದಾನೆ ಮತದಾರ. 204 ಸೀಟು, ಅಭೂತಪೂರ್ವವಾದ ಗೆಲುವು. ಹೌದು. ಆಮೇಲೆ ಈ ಮಮತಾ ಇನ್ಮೇಲೆ ಮಲಗಲ್ಲ, ಅವರು ರಸ್ತೆಯಲ್ಲೇ ಇರ್ತಾರೆ. ಟೋಟಲಿ ಡಿಸ್ಟರ್ಬ್ಡ್. ಇನ್ಫ್ಯಾಕ್ಟ್ ಇವತ್ತು ಮಧ್ಯಾಹ್ನ ಒಂದು ವಿಡಿಯೋನ ಅವರು ಮಾಡ್ತಾರೆ, ಅಂದ್ರೆ ಸಂಜೆ ತನಕ ಕಾಯಿರಿ, ನಮ್ಗೆ ಎಷ್ಟೋ ಕಡೆ ಒಳಗಡೆ ಬಿಡ್ತಾ ಇಲ್ಲ, ಸರಿಯಾಗಿ ಮತ ಎಣಿಕೆ ಆಗ್ತಾ ಇಲ್ಲ ಅಂತೆಲ್ಲವೂ ಆರೋಪವನ್ನು ಮಾಡಿದ್ರು. ಸೂರ್ಯಾಸ್ತದವರೆಗೂ ಕಾಯಿರಿ, ನಾವೇ ಗೆಲ್ಲಬಹುದು ಅನ್ನುವಂಥ ವಿಶ್ವಾಸದಲ್ಲಿ ಇದ್ರಪ್ಪ ಮಮತಾ ದೀದಿಯವರು. ಹೌದು. ಇನ್ನೊಂದು ನೋಡಿ, ಅವರು ಮಮತಾ ದೀದಿಯವರ ಅಭಿಷೇಕ್ ಬ್ಯಾನರ್ಜಿ ಏನಿದ್ದಾರೆ ನಿಫ್ಯೂ, ಅವರು ಈ ಎಲೆಕ್ಷನ್ ಎರಡೂ ಇದು ಮುಗಿದ ಮೇಲೆ ಹೇಳ್ತಾರೆ, ನಿಮ್ಮ ದೆಹಲಿಯ ತಾತಂದರು ಬಂದು ನಿಮ್ಮನ್ನು ಕಾಪಾಡಲ್ಲ, ಎಲೆಕ್ಷನ್ ಮುಗಿದ ಮೇಲೆ ನಿಮ್ಮ ಪರಿಸ್ಥಿತಿಗಳು ಹೇಗಾಗುತ್ತೆ ನೋಡ್ತೀರಿ ಅಂತೇಳಿ. ಅರೆ, ಕಾಂಗ್ರೆಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂವಿಧಾನ ಅದು ಇದು ಮಾತಾಡುತ್ತೆ. ರಾಹುಲ್ ಗಾಂಧಿ ಅವರು ಇವತ್ತು ಮಸ್ಕಟ್ಟಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಲಾಸ್ಟ್ ಎಲೆಕ್ಷನ್ಸ್ ಹೋದ್ಮೇಲೆ ವಿಯೆಟ್ನಾಮಲ್ಲಿ ಹೋಗಿ ಕೂತ್ಕೊಂಡಿದ್ರು. ಒಂದಾದ್ರೂ ಮಾತಾಡ್ತಾ ದೇಶದ ಅದೊಂದು ಬಹಳ ತಮಾಷೆ ಅನ್ಸುತ್ತೆ. ಅವ್ರು ಯಾವಾಗ ಸೋಲಾದಾಗ ಎಲ್ಲೋ ಬೇರೆ ಕಡೆ ಇರುವಂತದ್ದು. ಹೌದೌದು, ಅವ್ರು ಭಾರತದಲ್ಲಿ ಇರೋದೇ ಇಲ್ಲ. ನೀವು ಚುನಾವಣೆ ರಿಸಲ್ಟ್ ಬರ್ತಿದೆ, ಅವ್ರು ಸೋಲ್ತಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಆ ವ್ಯಕ್ತಿ ದೇಶ ಬಿಟ್ಬಿಡ್ತಾರೆ. ನೀವು ಯಾವುದೇ ಚುನಾವಣೆ ತಗೊಳ್ಳಿ, ಇಲ್ಲಿವರೆಗೂ ಒಂದೇ ಪರಿಸ್ಥಿತಿ ಅನ್ಸುತ್ತೆ ಕಾಂಗ್ರೆಸ್ ಇಲ್ಲ ಸರ್. ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ. ಅವ್ರು ಯಾವ ಥರ ಬೇಡ್ಕೊಳ್ತಿದ್ದಾರೆ ಈ ಸರ್ತಿ. ಕಾಂಗ್ರೆಸ್ ತಮಿಳ್ನಾಡು ಲೀಡರ್ ಏನು ಹೇಳ್ತಿದ್ರು ಎಲೆಕ್ಷನ್ ಟೈಮಲ್ಲಿ, ನಾವು ಈ ಬಾರಿ DMKಗೆ ಸುಮ್ಮನೆ ಸರೆಂಡರ್ ಆಗಲ್ಲ, ನಮ್ಗೆ 2 ಸೀಟ್ ಕೊಡ್ಬೇಕು ನೀವು. ಅರೆ, ರಾಷ್ಟ್ರೀಯ ಪಕ್ಷ, 100 ವರ್ಷಗಳ ಇತಿಹಾಸ ಇರುವ ಪಕ್ಷ 2 ಸಚಿವ ಸ್ಥಾನಕ್ಕೆ
ಬೆಗ್ ಮಾಡ್ತದೆ ಲಿಟ್ರಲಿ. ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ. ಅವರ ಪಕ್ಷದ 51 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಸ್ಸಾಮಲ್ಲಿ. ನಿರ್ನಾಮ ಆಗೋಗ್ಬಿಟ್ಟಿದ್ದಾರೆ ಇವತ್ತು. ಎಷ್ಟೊಂದು ಕಡೆ ಠೇವಣಿ ಇಲ್ಲದೆ ಆಗಿದೆ ಅವ್ರ ಪರಿಸ್ಥಿತಿ. ಸಿಂಗಲ್ ಡಿಜಿಟಲ್ ಇದ್ದಾರೆ ನೋಡಿ. TMC ಸಾರಿ ಪಶ್ಚಿಮ ಬಂಗಾಳದಲ್ಲಿ ಇಟ್ ಇಸ್ 2 ಸಿಂಗಲ್ ಡಿಜಿಟ್. ತಮಿಳುನಾಡು ಅಷ್ಟೇ 3-4 ಇದ್ದಾರೆ. ಅದು DMK ಕೃಪಾ ಕಟಾಕ್ಷ. ಇಲ್ಲಾಂದ್ರೆ ಅವ್ರು ಒಂದು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. 21 ವರ್ಷಗಳ ಕಾಲ ಅಲ್ಲಿ ಆಳ್ವಿಕೆ ಮಾಡಿದೆ ಕಾಂಗ್ರೆಸ್. ಇವರ ಪರಿಸ್ಥಿತಿ ಎಷ್ಟು ಗಂಭೀರ ಪರಿಸ್ಥಿತಿಲಿದೆ. ಆದ್ರೂ ಆ ಜನ ಏನ್ ಮಾತಾಡ್ಕೊಂಡು ತಿರುಗಾಡ್ತಾರೆ ಅಂದ್ರೆ ಮೋದಿಜಿಯವ್ರನ್ನ ಅಪಹಾಸ್ಯ ಮಾಡೋದು, ಮೋದಿಜಿಯವ್ರನ್ನ ಟೆರರಿಸ್ಟ್ ಅನ್ನೋದು, ಒಬ್ಬ ದೇಶದ ಪ್ರಧಾನಿಯನ್ನು ಯಾರು ವಿರೋಧಿಸಲೇಬೇಕಲ್ಲ. ಅಲ್ಲ, ಅಲ್ಲ, ನೀವು ಏನಂದ್ರೆ ಜನರ ಸಮಸ್ಯೆಗಳನ್ನ ಹೇಳಿ. ವಿರೋಧ ಪಕ್ಷದ ಕೆಲಸ ಏನು? ಹೌದಪ್ಪ, ಇಲ್ಲಿ ಈ ನೋಡಿ ನ್ಯಾಷನಲ್ ಹೈವೇ ಸರಿಯಾಗಿ ಮಾಡ್ತಿಲ್ಲ ನೀವು, ಏರ್ಪೋರ್ಟ್ಗಳನ್ನ ಸರಿಯಾಗಿ ನಡೆಸ್ತಿಲ್ಲ ನೀವು ಹೇಳಿ. ಜನರಿಗೆ ಏನು ತೊಂದರೆ ಆಗ್ತಿದೆ ಅದನ್ನ ಹೇಳಿ. ಇಲ್ಲ ಜಲಜೀವನ್ ಮಿಷನ್ ಬಂದಿಲ್ಲ ಹೇಳಿ. ನೋಡಿ, ಈ ದೇಶದ ಇತಿಹಾಸದಲ್ಲಿ 2014 ಮುಂಚೆ ಈ ದೇಶದಲ್ಲಿ ಹಳ್ಳಿಗಳಿಗೆ ನಲ್ಲಿ ನೀರು ಅನ್ನೋದೇ ಇರಲಿಲ್ಲ. ನಾವೆಲ್ಲ ಉತ್ತರ ಕರ್ನಾಟಕದಲ್ಲಿ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಪ್ರತಿಯೊಬ್ಬರಿಗೂ ಪ್ರತಿ ಮನೆಗೂ ನಲ್ಲಿ ನೀರು ಬಂದಿದೆ. ಇಷ್ಟೆಲ್ಲ ಅಭೂತಪೂರ್ವ ಕೆಲಸ ಮಾಡಿರುವಂಥ ನರೇಂದ್ರ ಮೋದಿಜಿ ಅವ್ರಿಗೆ ಇವರು ಟೆರರಿಸ್ಟ್ ಅಂತ ಕರೀತಾರೆ. ಈಗ ದೇಶದ ಮತದಾರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಚಾಟಿ ಬೀಸಿದಾನೆ. ಅವರು ಒಂದು ಸಪನ ಟೈಮ್ 38-39% ಓಟ್ ತಗೊಳ್ತಿದ್ರು. ಇವತ್ತು ಅವ್ರು ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದಾರೆ? 2-3% ಅಸ್ತಿತ್ವವೇ ಇಲ್ದಂಗಾಗಿದೆ ಅವ್ರದ್ದು. ಇವ್ರು ಇದೇ ರೀತಿಯಾಗಿ ಗುಲಾಮ್ ನಬಿ ಆಜಾದ್ ಹೇಳ್ದಂಗೆ ಈ ಸುತ್ತ ಒಂದು ಬಟ್ಟಂಗಿಗಳ ಟೀಮ್ ಕಟ್ಕೊಂಡು ರಾಹುಲ್ ಗಾಂಧಿ ಏನು ಆಟಾಟೋಪ ಮಾಡ್ತಿದ್ದಾರೆ ಅದಕ್ಕೆ ಜನರೇ ಉತ್ತರ ಕೊಡ್ತಾರೆ, ಅವ್ರ ಪಕ್ಷವನ್ನು ಮುಳುಗಿಸ್ತಾರೆ ಅಂತ ಗುಲಾಮ್ ನಬಿ ಆಜಾದ್ ಹೇಳಿ ಪಕ್ಷ ಬಿಟ್ಟು ಹೋದ್ರು. ಮುಸಲ್ಮಾನರ ಅತಿ ದೊಡ್ಡ ನಾಯಕ ದೇಶದಲ್ಲಿ ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟರು, ಅಷ್ಟು ಹಿರಿಯ ನಾಯಕ. ಆದರೂ ಆ ಪಕ್ಷಕ್ಕೆ ಏನು ಅನ್ನಿಸ್ತಿಲ್ವಾ, ದಿಕ್ಕು ದೇಶ ಕಾಣಿಸ್ತಿಲ್ಲ ಸರ್ ಅವ್ರಿಗೆ, ಕಾಂಗ್ರೆಸ್ಗೆ. ಸೊ ಹಾಗಾಗಿ ದೇಶದ ಜನ ಬರುವಂಥ ದಿನಗಳಲ್ಲಿ ಉಳಿದಿರುವ 2-3 ರಾಜ್ಯಗಳನ್ನು ತಕ್ಕ ಪಾಠ ಕಲಿಸಲಿದ್ದಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಬಟ್ ನೀವು ಅಂದರೆ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಸರಿಯಾಗಿ ಕಾಂಗ್ರೆಸ್ನ ವೈಫಲ್ಯಗಳನ್ನು ಎತ್ತಿ ಹಿಡಿದಿದ್ದರೆ ಅಟ್ಲೀಸ್ಟ್ ದಿಸ್ ಟೈಮ್ ಇದ್ದಂತಹ 2 ಉಪಚುನಾವಣೆಗಳಲ್ಲಾದರೂ ನೀವು ಗೆಲ್ಲಬಹುದಿತ್ತು. ಅಫ್ಕೋರ್ಸ್ ನಿರೀಕ್ಷೆ ನಿಮಗೆ ಬಾಗಲಕೋಟೆಯಲ್ಲಿ ಜಾಸ್ತಿನೇ ಇತ್ತು ಗೆಲ್ತೇವೆ ಅಂತ. ಬಟ್ ಎರಡೂ ಕಡೆ ಒಂದು ರೀತಿಯಲ್ಲಿ, ಅದರಲ್ಲೂ ದಾವಣಗೆರೆ ವಾಸ್ ಟಫ್, ಒಂದು ಸ್ವಲ್ಪ ಮಾರ್ಜಿನ್ ಜಾಸ್ತಿ ಡಿಫ್ರೆನ್ಸಸ್ ಇರಲಿಲ್ಲ. ಬಟ್ ಬಾಗಲಕೋಟೆ ಹ್ಯೂಜ್ ಡಿಫ್ರೆನ್ಸ್ ಅನ್ಸುತ್ತೆ. ಯಾಕಾಗಿರ್ಬೋದು ನಿಮ್ಗೆ ಸೋಲು ಅಂತ? ನೋಡಿ, ಕಳೆದ 3 ತಿಂಗಳಿಂದ ವಾರದಲ್ಲಿ 2 ಬಾರಿ 3 ಬಾರಿ ನಮ್ಮ ಸಚಿವರಾದ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಲ್ಲಿ ಠಿಕಾಣಿ ಹೊಡಿದ್ದಾರೆ. ಯಾವ ರೀತಿ ಚುನಾವಣೆಯನ್ನು ನಿರ್ವಹಿಸಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ನೀವು ನಿಮ್ಮ ಟಿವಿಗಳಲ್ಲೇ ಬಂತು ಸರ್, ಚುನಾವಣೆ ಇದು ಓಟ್ ಹಾಕಕ್ಕೆ ಹೋಗ್ತಾರೆ ಜನ, ದುಡ್ಡು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಸರ್ ರಸ್ತೆಯಲ್ಲಿ ಜನರಿಗೆ ಕೊಡ್ಲಿಕ್ಕೆ. ಈ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆಸಬೇಕು. ನೀವು ಚುನಾವಣಾ ಆಯೋಗದ ಗಮನಕ್ಕೆ ತರೋದ್ರಲ್ಲಿ ತಂದ್ವಿ ನಿಮ್ ಟಿವಿಗಳಲ್ಲೇ ಬಂತಲ್ಲ, ಕ್ಲಿಯರ್ ಆಗಿ ಸಿಕ್ತಿದೆಯಲ್ಲ. ಈ ಪರಿಸ್ಥಿತಿಯಲ್ಲಿ ಹಣದ ಹೊಳೆಯೇ ಹರಿಸಿದ್ದಾರೆ. ನಿಮ್ಗೆ ಇತಿಹಾಸದಲ್ಲೇ ಪ್ರಥಮ ಬಾರಿ ಆಯ್ತು. ನನಗೂ ಗೊತ್ತಿರುವ ಹಾಗೆ ಒಂದು ಓಟ್ಗೆ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ 5,000-5,500 ಸಾವಿರ ರೂಪಾಯಿ ಒಂದು ಓಟಿಗೆ ಕೊಟ್ಟಿದ್ದಾರೆ. ಸರ್ಕಾರ ಇದೆ ಅನ್ನೋ ಕಾರಣದಿಂದ ಇಷ್ಟು ದಿವಾಳಿ ಪರಿಸ್ಥಿತಿಗೆ ಸರ್ಕಾರ ಬರಬಾರ್ದಾಗಿತ್ತು. ಹಾಗಾದ್ರೆ ಶ್ರೀಮಂತಿಕೆ ಬಡತನ ಆಧಾರದಲ್ಲಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಬಿಜೆಪಿ ಅವ್ರು ಬಡವರಿದ್ರೇನು? ಅಲ್ಲಲ್ಲ, ಬಿಜೆಪಿ ಅವ್ರು ಬಡವರು ಅಂತಲ್ಲ. ನಾವು ಚುನಾವಣೆಯಾಗಿ ಮಾಡಬೇಕು, ಆಮಿಷಗಳನ್ನ ಒಡ್ಡಿ ಯಾಕೆ ಮಾಡಬೇಕು? ಅಲ್ಲ, ಆಮಿಷ ಒಡ್ಡೇ ಇಲ್ವಾ ಬಿಜೆಪಿ? ನನ್ನ ಪ್ರಶ್ನೆ. ಇಲ್ಲಪ್ಪ, ಎಲ್ಲೂ ಇಲ್ಲಿ ತನಕ ನೋಡಿ ವಿಡಿಯೋಗಳು ಸಿಕ್ಕಿದ್ದಾರೆ ಸರ್, ವಿಡಿಯೋಗಳು ಸಿಕ್ಕಿದ್ದಾರದು ಸರ್. ದೇಶದ ಅಭಿವೃದ್ಧಿಯ ಮೇಲೆ, ಆ ಪ್ರದೇಶದ ಅಭಿವೃದ್ಧಿಯ ಮೇಲೆ ನಾವು ಮತ ಕೇಳ್ತೀವಿ. ಇಲ್ಲಿವರೆಗೂ ಕೇಳಿದೀವಿ, ಮುಂದೇನೂ ಅದೇ ಕೆಲಸ ಮಾಡ್ತೀವಿ. ಇವತ್ತು ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ನಮಗೆ ವೋಟ್ ನೀಡಿದ್ದಾರೆ. ಸೊ ಹಾಗಾಗಿ ಜನ ನಾವು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷಿಸ್ತಾರೆ ಸರ್, ಅಲ್ವಾ? ಸೊ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಒಂದು ಬೂತಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ ಅಂತ ಹೇಳಿ ಇವರು ಟಿಕ್ಕಾಣಿ ಹೂಡಿರುವ ಕಾರಣದಿಂದ ಇವತ್ತು ಬಾಗಲಕೋಟೆ ಸೋಲಾಗಿದೆ, ಇಲ್ಲ ಅನ್ನಲ್ಲ. ಆಮೇಲೆ 2 ಕ್ಷೇತ್ರನೂ ಕಾಂಗ್ರೆಸ್ದೇ, ಇದು ನಮ್ದಲ್ಲ. ಇದು 2 ಅವರೇ ಗೆದ್ದಿದ್ದು. ಅಲ್ಲಿ ಮುಂಚೆ ನಿಮ್ಮ ವಿಶ್ವಾಸ ಬಹಳ ಇತ್ತಲ್ಲ? ಹೌದೌದು, ನಾವು ಗೆಲ್ಲೇಬೇಕಾಗಿತ್ತು ಪರಿಸ್ಥಿತಿ ಆಗಿತ್ತು. ಆದರೆ ಏನು 2-3 ಬಾರಿ ಮನೆಗಳಿಗೆ ಹೋಗಿ ದುಡ್ಡು ಕೊಟ್ಟು ಕೊನೆಗೆ ವೋಟಿಂಗ್ ಬೂತ್ ಹತ್ರ ನಿಂತ್ಕೊಂಡು ದುಡ್ಡು ತೊಗೊಂಡು ಹೋಗ್ರಿ, ಓಟ್ ಹಾಕ್ರಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಮೇಲೆ 2ನೇದು ಇದಕ್ಕೆ ಬರ್ತೀನಿ, ದಾವಣಗೆರೆಗೆ. ಸಾಮಾನ್ಯ ಏನಲ್ಲ, ಹೆಚ್ಚು ಕಡಿಮೆ 20-23 ಸಾವಿರ ಓಟ್ ತಗೊಂಡಿದ್ದಾರೆ ಎಲ್ಲ ಮುಸಲ್ಮಾನ್ ಅಭ್ಯರ್ಥಿಗಳು ಸೇರಿ.